ಇವನೇ ಹೀರೇಗೌಡ. ಊರಿಗೆ ಒಳ್ಳೆಯವನಾಗಿದ್ದವನು. ತನ್ನ ಮಗ ಏನೇ ಅಂದ್ರು ನಗ್ತಾ ನಗ್ತಾ ಸಹಿಸ್ಕೊಂಡಿದ್ದು ಈ ಶಾಂತ ಮೂರ್ತಿನೇ ನನ್ನ ಮಗ ಹೀರೇಗೌಡ. ಈ ಗುಳ್ಳೆನರಿ ಇಡ್ತಿನ ಇಲ್ಲೇ ಇದ್ಕೊಂಡು ವಂಚಾಗ್ತಿತ್ತು ಅನ್ನೋ ರಂಗೇಗೌಡ. ನೋಡ್ದೇನಪ್ಪ ಅನ್ಯಾಯವಾ? ಈ ವಯ್ಯ ಎಂತವನು ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಇವನಿಲ್ಲೇ ಇದ್ಕೊಂಡು ನನ್ನ ತಂಗಿ ಪಿರಾಣ ತಗೋಬೇಕು ಅಂತ ಪ್ಲಾನ್ ಮಾಡವನೆ. ಕಾವಡೆ ಶಾಸ್ತ್ರಿ ಹೇಳಿದ್ದು ದಿಟ ಆಗೋಯ್ತು. ಇವನ್ ಸತ್ತು ಈ ವಯ್ಯನ್ ತಿಥಿ ಮಾಡೋ ಗಂಟ ನನ್ನ ತಂಗಿ ಜೀವಕ್ಕೆ ಅಪಾಯ ತೆಪ್ಪಿದಲ್ಲ. ಹೆಂಗಾರ ಮಾಡಿ ವೈನಿಂದ ನನ್ನ ತಂಗಿ ಜೀವ ಉಳಿಸ್ಕೊಡು ರಂಗೇಗೌಡ. ನನ್ನ ತಂಗಿ ಜೀವ ಉಳಿಸ್ಕೊಡ್ರಿ. ರಂಗೇಗೌಡ ಬಂದು ತರಕ್ ಹೋಗವನೆ ಅಂದ್ರೆ ಅವನ ಬಾಯಿಗೆ ಅಕ್ಕಿ ಕಾಳು ಬೀಳದೆಯಾ? ಅವನಿಂದ ಮುದ್ಕಿನಿಂದ ಎತ್ತಗೋದ್ರು. ಸಾಕಣವ, ಆ ಕಾಂಚನದಿಂದ ಎದುರು ಓಡಿದ್ದು ಸಾಕು. ಅದೇನಾಗ್ತದೋ ಇವತ್ತು ಇತ್ಯರ್ಥ ಆಗೋಗ್ಲಿ. ಸಾಕು ಸುಮ್ಕಿರು. ಈಗ ರಂಗೇಗೌಡನ ಪಾಪ ಶಿವಪ್ಪನ ಪಾಪ ನನಗೆ ಕೆಂಡ ಆಗೋಗದೆ. ಅದು ಹಸಿ ತಣ್ಗ